RMM Rehoboth Media Ministries. ಆರಾಧನೆ ಯೇಸುವಿಗೆ ನಮಸ್ಕರಿಸುವೆ ಪ್ರಿಯನೇ. ತೇಜಸ್ಸಲ್ಲಿ ನಿನ್ಮುಖವು ಹೃದಯದಲ್ಲಿ ಆನಂದವೇ. ಆರಾಧನೆ ಯೇಸುವಿಗೆ ನಮಸ್ಕರಿಸುವೆ ಪ್ರಿಯನೇ. ತೇಜಸ್ಸಲ್ಲಿ ನಿನ್ಮುಖವು ಹೃದಯದಲ್ಲಿ ಆನಂದವೇ. ನನ್ನ ಕಣ್ಣೀರು ನಿನ್ನ ಕರದಿ ಒರೆಸಿದು ಅರಿತೇನು ನಾ. ನನ್ನ ಕಣ್ಣೀರು ನಿನ್ನ ಕರದಿ ಒರೆಸಿದು ಅರಿತೇನು ನಾ. ಆರಾಧನೆ ಯೇಸುವಿಗೆ ನಮಸ್ಕರಿಸುವೆ ಪ್ರಿಯನೇ. ತೇಜಸ್ಸಲ್ಲಿ ನಿನ್ಮುಖವು ಹೃದಯದಲ್ಲಿ ಆನಂದವೇ. ನಿನ್ನ ಹಸ್ತದಿ ಅಪ್ಪಿಕೊಂಡು ಬಲಪಡಿಸಿದೆ ನನ್ನನ್ನು. ನಿನ್ನ ಹಸ್ತದಿ ಅಪ್ಪಿಕೊಂಡು ಬಲಪಡಿಸಿದೆ ನನ್ನನ್ನು. ಮಧುರವಾಗಿದೆ ನಿನ್ನ ಸ್ವರವು ಹೃದಯವು ತಂಪಾಗಿಸುವೆ. ಮಧುರವಾಗಿದೆ ನಿನ್ನ ಸ್ವರವು ಹೃದಯವು ತಂಪಾಗಿಸುವೆ. ಆರಾಧನೆ ಯೇಸುವಿಗೆ ನಮಸ್ಕರಿಸುವೆ ಪ್ರಿಯನೇ. ಸಮ್ಮುಖದಲ್ಲಿ ಬಾಲಲಿನ ಪಾದವನ್ನು ಚುಂಬಿಸುವೆ. ಜೀವವಾಕ್ಯ, ಹೌದು, ಜೀವವಾಕ್ಯ. ನೋಡ್ರಿ, ಅಂಥ ಸುಂದರವಾದಂಥ ಒಂದು ಶಿರೋನಾಮೆ. ಜೀವನೂ ಇರಬೇಕು ಮತ್ತು ವಾಕ್ಯನೂ ಇರಬೇಕು. ಆದರೆ ಇದರಲ್ಲಿ ಒಂದು ಸ್ಪಷ್ಟಾರ್ಥ, ಯಾವ ಜೀವ, ಯಾವ ವಾಕ್ಯ. ಯಾವ ಜೀವ ಅಂದರೆ ದೇವರ ಜೀವ ಮತ್ತು ದೇವರ ವಾಕ್ಯ. ಆದ ಕಾರಣ ಈ ಜೀವವಾಕ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇವತ್ತಿನ ದಿವಸ ನಾವು ಮತ್ತೊಂದು ವಿಶೇಷ ವ್ಯಾಸಂಗವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದೇ ಶೈಲಿ, ಒಂದು ತರಬೇತಿಯ ಶೈಲಿಯಲ್ಲಿ ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಬರುತ್ತಿವೆ ಮತ್ತು ಅದು ಉತ್ತೇಜನ ಮತ್ತು ಉತ್ಸುಕತೆಯನ್ನು ನಮಗೆ ನೀಡಿದೆ. ಧನ್ಯವಾದಗಳು. ಇನ್ನೂ ಕೂಡ ನಾವು ಕೆಲವು ಸರಣಿ ಸಂದೇಶಗಳನ್ನು ನೋಡಿಕೊಳ್ಳಲಿಕ್ಕಿದ್ದೇವೆ ಮತ್ತು ಇದರಿಂದ
ನಿಮಗೆ ಹೆಚ್ಚೆಚ್ಚಾಗಿ ಪ್ರಯೋಜನ ಆಗಬೇಕು, ಸಹಾಯವಾಗಬೇಕು, ರೂಪಾಂತರವಾಗಬೇಕು, ಆಶೀರ್ವಾದವಾಗಬೇಕು. ಇದೇ ನಮ್ಮ ಉದ್ದೇಶ ಮತ್ತು ಗುರಿ. ಇವತ್ತಿನ ದಿವಸ ನಾವೇನು ನೋಡ್ಕೊಳ್ಳಿಕ್ಕಿದ್ದೀವಿ ಅಂದರೆ ನಮ್ಮ ಪ್ರತಿಕ್ರಿಯೆ. ಯಾಕಂತ ಹೇಳಿದರೆ ನಾವು ಕಳೆದ ಒಂದು 10 ಸರಣಿ ಸಂದೇಶಗಳನ್ನು ನೋಡ್ತಾ ಬಂದಿದ್ವಿ. ಅದರಲ್ಲಿ ಏನಂತಿದೆ ಅಂದರೆ ಮನುಷ್ಯನು ಯಾರು, ಮತ್ತು ಸೃಷ್ಟಿಕರ್ತನು ಮತ್ತು ಸೃಷ್ಟಿಯ ಇನ್ನೊಂದು ಏನಂದರೆ ಸೃಷ್ಟಿಯ ಕಿರೀಟ ಮನುಷ್ಯನು. ಹುದುವಾಗಿ ಸೃಷ್ಟಿ ಇದೆ, ಅದರಲ್ಲಿ ವಿಶೇಷ ಬಂದು ಮಾನವನಾಗಿರ್ತಾನೆ. ಹೀಗಿರುವಾಗ ಮಾನವನಿಗೆ ಒಂದು ಮಹಾ ಸಮಸ್ಯೆ ಉಂಟು. ಏನದು? ಪಾಪ. ಈ ಪಾಪ ಹೋಗಲಾಡಿಸುವುದಕ್ಕಾಗಿ ಅನೇಕ ಯತ್ನಗಳನ್ನು ಮಾನವನು ಲೋಕ ಪ್ರಾರಂಭದಿಂದ ಮಾಡ್ತಾ ಬಂದಿದ್ದ. ಆದರೂ ಕೂಡ ಪಾಪದ ಸಮಸ್ಯೆ ಅಷ್ಟು ಸುಲಭವಾಗಿ ಹೋಗುವಂಥದ್ದಾಗಿಲ್ಲ. ಅದರ ವಿಷಯದಲ್ಲಿ ಏನಂತಾರೆ, ಕಾಂಪ್ಲೆಕ್ಸ್ ಆಗಿ ಒಂದು ರೀತಿಯ ಏನಂತಾರೆ ತೊಡಕಾಗಿ ಇರುವಂಥದ್ದು ಈ ಮಾನವನ ಸಮಸ್ಯೆ ಆಗಿರುವ ಪಾಪಕ್ಕೆ ಪರಿಹಾರ ಉಂಟು ಅನ್ನುವಂಥ ಒಂದು ಶುಭವಾರ್ತೆಯನ್ನು ವೇದಗಳಲ್ಲಿ, ದೇವರ ವಾಕ್ಯಗಳಲ್ಲಿ ಪರಿಹಾರ ಇದೆ. ಪರಿಹಾರ ಏನಂದರೆ ಯಜ್ಞವು ಪರಿಹಾರ ಅಂತ ಹೇಳ್ಬಿಟ್ಟು. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ದೇವರೇ ಪರಿಹಾರ ಅಂತ ಹೇಳ್ಬಿಟ್ಟು. ಯಾಕಂದರೆ ಮಾನವನಿಗಂತೂ ಪರಿಹಾರ ತರಲಿಕ್ಕಾಗಲ್ಲ. ಹಾಗಿರುವಾಗ ದೇವರೇ ಪರಿಹಾರವನ್ನು ನಮಗೋಸ್ಕರವಾಗಿ ಉಂಟು ಮಾಡಿರುವಾಗ ನಾವು ಅದರಿಂದ ಉಪಯುಕ್ತತೆಗಳನ್ನು ಪಡ್ಕೊಂಡಾಗ ದೊಡ್ಡ ಆಶೀರ್ವಾದ, ದೊಡ್ಡ ಉದ್ದೇಶ ಭೂಲೋಕದಲ್ಲಿ ನೆರವೇರ್ತದೆ. ಇಲ್ಲದಿದ್ದರೆ ಅಸ್ಪಷ್ಟ ಜೀವನ. ಹಾಗಿದ್ದಲ್ಲಿ ನಮ್ಮ ಪ್ರತಿಕ್ರಿಯೆ ಏನಾಗಿದೆ? ಯಾಕಂತ ಹೇಳಿದ್ರೆ 4 ವೇದಗಳಲ್ಲಿ ಈ ಯಜ್ಞದ ಕುರಿತಾಗಿ 2531 ಬಾರಿ 4 ವೇದಗಳಲ್ಲಿ, ಅಂದರೆ ಋಗ್ವೇದವನ್ನು ಒಳಗೊಂಡು ಎಲ್ಲ ವೇದಗಳಲ್ಲಿ ಈ ಯಜ್ಞದ ಕುರಿತಾಗಿ ಅಷ್ಟೊಂದು ಮಾತುಗಳಿದೆ. ಹಾಗಾಗಿದ್ದರೆ ಇದು ಪ್ರಾಮುಖ್ಯವಾದ ವಿಷಯವಾಗಿರಬೇಕು ವೇದಗಳಲ್ಲಿ. ಒಬ್ಬ ವ್ಯಕ್ತಿ ಏನಾದರೂ ಮತ್ತೆ ಅದನ್ನೇ ಮಾತಾಡ್ತಾ ಇದ್ದರೆ ಅದರ ಅರ್ಥ ಅದು ಪ್ರಾಮುಖ್ಯ ಅಂತ ಹೇಳ್ಬಿಟ್ರಿ. ಆದ್ದರಿಂದ ವೇದಗಳಲ್ಲಿ ಇಷ್ಟೊಂದು ಬಾರಿ ಯಜ್ಞದ ಬಗ್ಗೆ ಬರೆದಿರುವಾಗ ಅದು ಪ್ರಾಮುಖ್ಯ ಅಂತ ಗೊತ್ತಾಯಿತು. ಮತ್ತು ಯಜ್ಞ ಮಾಡುವವನ ಬಗ್ಗೆ ಯಜ್ಞ ಮಾಡುವಂಥ ವ್ಯಕ್ತಿಯ ಬಗ್ಗೆ 414 ಬಾರಿ ಯಜ್ಞ ಮಾಡುವ ಅಥವಾ ಮಾಡುವಾತನ ಬಗ್ಗೆ, ಅಂದರೆ ನಮ್ಮ ಬಗ್ಗೆ ಹೆಚ್ಚಾಗಿ ಮಾಡುವಾತನ ಬಗ್ಗೆ 414 ಬಾರಿ ಬರ್ತದೆ. ಇದು ವೇದಗಳಲ್ಲಿ ಋಗ್ವೇದ, ಸಾಮವೇದ, ಅಥರ್ವವೇದ, ಸಾಮವೇದ, ಋಗ್ವೇದ, ಸಾಮವೇದ, ಅಥರ್ವವೇದ, ಅಥವಾ ಅದನ್ನೇ ಅಥರ್ವವೇದ ಅಂತ ಹೇಳ್ತಾರೆ, ಸಾಮವೇದ. ಈ ರೀತಿಯಾಗಿ ಬೇರೆ ಬೇರೆ 4 ವೇದಗಳಲ್ಲಿ 2000ಕ್ಕಿಂತಲೂ ಹೆಚ್ಚು ಬಾರಿ ಯಜ್ಞದ ಬಗ್ಗೆ ಬರೆದಿದೆ. ಮತ್ತು ಬೈಬಲ್ನಲ್ಲಿ ಕೂಡ ಈ ಯಜ್ಞದ ಬಗ್ಗೆ ಬರೆದಿದ್ದಾರೆ.
ಎಷ್ಟು ಬಾರಿ ಬರೆದಿದೆ ಅಂತ ಹೇಳ್ಬಿಟ್ಟು ನೋಡುವಾಗ 308 ಸಾರಿ ಬೈಬಲ್ನಲ್ಲಿ ಈ ಯಜ್ಞಗಳ ಬಗ್ಗೆ ಹೇಳಲಾಗಿದೆ. ಹಾಗಾದರೆ ದೇವರಿಗೂ ಈ ಯಜ್ಞದ ಕುರಿತಾಗಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ತನ್ನ ಗ್ರಂಥದಲ್ಲಿ ವೇದಗಳಲ್ಲಿ ಬರೆದಿರುವಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ಸರಿ, ಇದನ್ನು ನಾನು ಅಳಿಸ್ಬಿಡ್ತೀನಿ. ಯಾರಾದರೂ ಫೋಟೋ ತೆಗೆದುಕೊಳ್ಳೋದಾದರೆ ಫೋಟೋ ತೆಗೆದುಕೊಳ್ಬೋದು. ಏನೋ ವಿಷಯ ಮೇಲೆ ಈಗಾಗಲೇ ಬರೆದುಬಿಟ್ಟಿದ್ದೀನಿ. ನಮ್ಮ ಪ್ರತಿಕ್ರಿಯೆ, ಇಷ್ಟೆಲ್ಲ ದೇವರು ಯಜ್ಞಗಳ ಬಗ್ಗೆ ನಾನು ಅಷ್ಟೊಂದು ಸಾರಿ, ಅಂದರೆ 2531 ಪ್ಲಸ್ಸು ಹತ್ರ 3000 ಬಾರಿ ವೇದಗಳಲ್ಲಿ ಯಜ್ಞದ ಬಗ್ಗೆ, ಯಜ್ಞ ಮಾಡುವ ಆತನ ಬಗ್ಗೆ ಬರೆದಿರುವಾಗ ನಮ್ಮ ಪ್ರತಿಕ್ರಿಯೆ ಏನಾಗಿದೆ? ವಾಟ್ ಈಸ್ ಅವರ್ ರೆಸ್ಪಾನ್ಸ್? ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕಂದ್ರೆ, 7 ಪ್ರತಿಕ್ರಿಯೆಗಳನ್ನು ನಿಮ್ಮ ಮುಂದೆ ಇಡಬಯಸ್ತೇನೆ. ನಮ್ಮ ಪ್ರತಿಕ್ರಿಯೆ 1, 2, 3, 4, 5, 6, 7 ಪ್ರತಿಕ್ರಿಯೆಗಳನ್ನು ನಾನಿವತ್ತು ಬೆಳಗ್ಗೆನೇ ಯೋಚನೆ ಮಾಡಿದ್ದು. ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕು? ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರತಿಕ್ರಿಯೆ ಪರಿಶೀಲಿಸುವುದಾಗಿರಬೇಕು. ಪರಿಶೀಲಿಸು ಅಂತ ಹೇಳಿದ್ರೆ, ಹೌದಾ, ಪಾಪದ ಪರಿಹಾರ ಯಜ್ಞವಾಗಿದೆಯಾ? ಪಾಪದ ಪರಿಹಾರ ದೇವರೇನಾ? ಹಾಗಾದರೆ 2531 ಬಾರಿ 4 ವೇದಗಳಲ್ಲಿ ಮತ್ತು ಸತ್ಯವೇದದಲ್ಲಿ 308 ಬಾರಿ ವೇದಗಳ ಬಗ್ಗೆ ಮತ್ತೆ ಮತ್ತೆ ದೇವರು ಹೇಳುವಾಗ ಅದನ್ನು ಪರಿಶೀಲಿಸೋಣ. ಇದು ನಮ್ಮ ಪ್ರತಿಕ್ರಿಯೆ ಆಗಿರೋದು. ಅದೇನದು ಚೆಕ್ ಮಾಡಬೇಕು, ಪರಿಶೀಲಿಸಬೇಕು, ಅಥವಾ ಪ್ರಶ್ನೆ ಹಾಕಬೇಕು. ಇದು ಯಾಕೆ, ಅದು ಹೇಗೆ ಅಂತ ಪ್ರಶ್ನೆ ಹಾಕಬೇಕ್ರಿ. ನಾವೇನು ಮಾಡಬೇಕು ಅಂತ ಒಂದು ಪ್ರತಿಕ್ರಿಯೆ ಮಾಡಬೇಕು. ಈ ರೀತಿಯಾಗಿ ಕೆಲವು ವರ್ಷಗಳ ಹಿಂದೆ ಅಂಥ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದರ ಬಗ್ಗೆ ನಾವು ಓದಿಕೊಳ್ತೇವೆ. ಎಲ್ಲಿ? ಅಪೊಸ್ತಲರ ಕೃತ್ಯ ಅಂತ 2000 ವರ್ಷಗಳ ಹಿಂದೆ 2ನೇ ಅಧ್ಯಾಯದ 37ನೇ ವಚನದಲ್ಲಿ ಈ ರೀತಿಯಾಗಿ ದೇವರ ಬಗ್ಗೆ, ದೇವರ ಪರಿಹಾರದ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾಗ ಒಬ್ಬ ಭಕ್ತನು, ಜನರು ಏನು ಹೇಳಿದ್ರು, ಹಾಗಾದ್ರೆ ನಾವೇನು ಮಾಡಬೇಕು ಹೇಳ್ರಿ. ಇನ್ನು ಕೆಲವರು ಏನು ಹೇಳಿದ್ರು, ನಾವು ಪರಿಶೀಲಿಸ್ತೇವೆ ಅಂತ ಹೇಳಿದರು. ಗುಡ್, ಒಳ್ಳೆಯದು. ಎರಡನೇದಾಗಿ ನಾವೇನು ಮಾಡಬೇಕು, ಪರಿಶೀಲಿಸಿದ ಮೇಲೆ ಹೌದು ಅದು ಸರಿ ಅಂತ ಅನಿಸಿದರೆ ಸ್ವೀಕರಿಸು. ಪರಿಶೀಲಿಸಿದ ಮೇಲೆ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಕೆಲವು ಸರಿ ನನ್ನ ಮಕ್ಕಳು ಇಂಟರ್ನೆಟ್ಗೆ ಹೋಗಿ, ವೆಬ್ಸೈಟ್ಗೆ ಹೋಗಿಬಿಟ್ಟು ಇದು ಕರೆಕ್ಟ್ ಇದೆಯಾ, ಈ ಸಾಧನ ಕೊಂಡ್ಕೊಳ್ಳೋ ಮುಂಚೆ ರಿವ್ಯೂ ಏನಿದೆ, ಜನರು ಅದರ ಬಗ್ಗೆ ಅಭಿಪ್ರಾಯ ಏನು ಹೇಳಿದ್ದಾರೆ ಅಂತೆಲ್ಲ ಒಂದು ಪರಿಶೀಲನೆ ಮಾಡಿಬಿಟ್ಟು ಆಮೇಲೆ ಸ್ವೀಕಾರ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ. ಹಾಗೆ ಇದು ಇಹಲೋಕದ ಒಂದು ಲೌಕಿಕ ವಸ್ತುಗಳ ಬಗ್ಗೆ ಆಗಿರುವಾಗ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂಥ, ನಮ್ಮ ಭವಿಷ್ಯಕ್ಕೆ ಸಂಬಂಧಪಟ್ಟಂಥ, ನಮ್ಮ ನಿತ್ಯತ್ವಕ್ಕೆ ಸಂಬಂಧಪಟ್ಟಂಥ ದೇವರು, ನಾವು, ಪಾಪ ಪರಿಹಾರ, ಈ ಬಗ್ಗೆ ಕೂಡ ನಾವು ಬರೀ ಪರಿಶೀಲಿಸೋದಷ್ಟೇ ಅಲ್ಲ, ಅದನ್ನು ಸ್ವೀಕರಿಸಬೇಕು. ಈ ಬಗ್ಗೆ 2000 ವರ್ಷಗಳ ಹಿಂದೆ ಒಬ್ಬ ಭಕ್ತನು ಒಂದು ಕಡೆ
ಉಪನ್ಯಾಸ ಮಾಡಿದಾಗ ಕೆಲವರು ಏನು ಮಾಡಿದರು, ಅದನ್ನು ಸ್ವೀಕಾರ ಮಾಡಿದರು. ಹೌದು, ನೀನು ಒಪ್ಕೊಳ್ತೀವಿ, ನೀನು ತಗೊಳ್ತೀವಿ ನಾವು ಅಂತ ಹೇಳಿಬಿಟ್ಟು. ಇನ್ನೊಂದು ಪ್ರತಿಕ್ರಿಯೆ ಕೂಡ ಇದೆ. ಅದೇನಂತ ಹೇಳಿದ್ರೆ, ಬರೀ ನಾವು ಪರಿಶೀಲಿಸೋದು, ಕೆಲವರೆಲ್ಲ ಬರೀ 10, 20, 30, 40, 50 ವರ್ಷ ಪರಿಶೀಲಿಸ್ಕೊಂಡೇ ಇರ್ತಾರೆ. ಸ್ವಲ್ಪ ಮಟ್ಟಿಗೆ ನಾನು ಹಾಗಿದ್ದೆ, ಆದರೆ ಟೈಮ್ ವೇಸ್ಟ್ ಆಗ್ತದೆ ರೀ. ದೃಢತೆ ಬರಬೇಕು, ಆದರೆ ಅದರಲ್ಲಿನೇ ನಾವು ಸಮಯ ಕಳೆದು ಬಿಡಬಾರ್ದು. ಸರಿ, ಇನ್ನೊಂದು ಪ್ರತಿಕ್ರಿಯೆ, ವಿಶ್ವಾಸವಿಡಬೇಕು, ನಂಬಿಕೆ ಇಡಬೇಕು. ಅದು ನಮ್ಮ ಮೂರನೇ ಪ್ರತಿಕ್ರಿಯೆ. ದೇವರ ಬಗ್ಗೆ ಕೇಳಿದ್ವಿ, ವೇದಗಳಲ್ಲಿ ಇರುವಂಥದ್ದನ್ನು ನೋಡಿದ್ವಿ, ಬೈಬಲ್ನಲ್ಲಿರುವಂಥದ್ದನ್ನು ಅಧ್ಯಯನ ಮಾಡಿದ್ವಿ. ಚೆನ್ನಾಗಿದೆ ರೀ ಅಂತ ಅಷ್ಟಕ್ಕೆ ಬಿಟ್ಬಾರ್ದು. ವಿಶ್ವಾಸವಿಡಬೇಕು, ವಿಶ್ವಾಸಿಸಬೇಕು. ಆನಂತರ ಅದರ ಬಗ್ಗೆ ಒಂದು ವಾಕ್ಯ ಬರಿತೀನಿ ರೀ. 17ನೇ ಅಧ್ಯಾಯ, ಅದೇ ಅಪೊಸ್ತಲ ಕೃತ್ಯ. ಕೆಲವು ಭಕ್ತರೆಲ್ಲರೂ ಸೇರಿಕೊಂಡು ಬರೆದಂಥ ಒಂದು ಸತ್ಯವೇದದ ಗ್ರಂಥ ಇದು, ದಾಖಲೆ. ಅದರಲ್ಲಿ ಏನಿದೆ, ಕೆಲವರು ಭಕ್ತನ ಉಪನ್ಯಾಸವನ್ನು ಕೇಳಿಬಿಟ್ಟು ಕೆಲವರು ಏನು ಹೇಳ್ತಾರೆ, 3 ಪ್ರತಿಕ್ರಿಯೆ ಇತ್ತಂತ್ರಿ. ಅದನ್ನು ನಾನು ಹೇಳಲೇಬೇಕು. ಸಿದ್ಧವಾಗಿದ್ದೀರಾ? ಸರಿ, 3 ಪ್ರತಿಕ್ರಿಯೆಗಳು. ಯಾಕಂದರೆ ಈ ನಿತ್ಯತ್ವಕ್ಕೆ ಕುರಿತಾದಂಥ ನಮ್ಮ ಜೀವನದ, ಆತ್ಮಿಕ ಜೀವನದ ಕುರಿತಾಗಿ, ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಷಯ ಅಥವಾ ನಮ್ಮ ಭವಿಷ್ಯದ ಬಗ್ಗೆ, ನಮ್ಮ ಏನಂತಾರೆ ನಿತ್ಯತ್ವದ ಬಗ್ಗೆ. ಈ ಪದ ನಾನು ಬಳಸಲಿಕ್ಕೆ ಇಷ್ಟಪಡ್ತೇನೆ, ನಿತ್ಯತ್ವ. ನಮ್ಮ ನಿತ್ಯತ್ವದ ಬಗ್ಗೆ ಎಲ್ಲರೂ ಧ್ಯಾನ ಮಾಡ್ತಿದ್ದೀವಿ, ವ್ಯಾಸಂಗ ಮಾಡ್ತಿದ್ದೀವಿ. ಅವತ್ತಿನ ದಿವಸ ಅದೇ ರೀತಿಯಾಗಿ ಕೆಲವರು ಉಪನ್ಯಾಸವನ್ನು ನಾನು ಮಾತಾಡಿದ್ನಲ್ಲ, ಆ ರೀತಿಯಾಗಿ ಕೇಳಿಸ್ಕೊಂಡು ಅವರು ಪ್ರತಿಕ್ರಿಯೆ ಏನು ಮಾಡಿದರು, ಹಾಸ್ಯ ಮಾಡಿದ್ರಂತೆ. ಅದೇನಪ್ಪ, ಅದು ತಮಾಷೆಯಾಗಿದೆ, ಇದು ಎಲ್ಲ ವಿಷಯಗಳು. ಆದ ಕಾರಣ ಇವತ್ತಿನ ದಿವಸನೂ ಕೆಲವರು ಹಾಸ್ಯ ಮಾಡಲಿ. ಇನ್ನು ಕೆಲವರು ಏನು ಮಾಡಿದರು, ಮುಂದಕ್ಕೆ ಹಾಕಿದರು. ಅದರ ಅರ್ಥ, ಈಗ ಟೈಮ್ ಇಲ್ಲ ನಮಗೆ, ಮುಂದೆ ನೋಡೋಣ, ಮುಂದೆ ಯಾವುದಾದ್ರೂ ಅನುಕೂಲ ಇದ್ದರೆ ಕೇಳಿಸ್ಕೊಳ್ತೀವಿ. ಅದನ್ನು ಒಂದು 2ನೇ ಪ್ರತಿಕ್ರಿಯೆ. ಅವತ್ತಿನ ದಿವಸ ಭಕ್ತನು ಮಾತಾಡಿದಾಗ. ಆದರೆ ಕೆಲವರು ನಂಬಿದರು. ಅಂದರೆ ಕೆಲವರು ಪ್ರತಿಕ್ರಿಯೆ, ಆಯ್ತಪ್ಪ ನೀನು ಹೇಳಿದ್ದು ನಮಗೇನೋ ಸ್ವೀಕರಿಸ್ಬೇಕು ಅನ್ನಿಸ್ತತೆ, ಅದನ್ನು ನಾವು ನಂಬ್ತೇವೆ ಅಂತ ಹೇಳ್ಬಿಟ್ಟು. ಆದ ಕಾರಣ ಇವತ್ತಿನ ದಿವಸ ಕೂಡ ದೇವರು ಯಾರನ್ನೂ ಒತ್ತಾಯ ಮಾಡಲ್ಲ. ಆದ ಕಾರಣ ಪ್ರತಿಕ್ರಿಯೆ ನಮ್ಮದಿದೆ, ನಮಗೆ ಆ ಸ್ವತಂತ್ರ ಚಿತ್ತ ಒಂದಿದೆ. ನಮ್ಮ ಇಷ್ಟ ಇಲ್ಲ ಅಂತ ಹೇಳ್ಬೋದು, ನಮಗೆ ಬಿಟ್ಟುಕೊಟ್ಟಿದೆ. ದೇವ್ರು ಯಾರನ್ನೂ ಒತ್ತಾಯ ಮಾಡಲ್ಲ, ಯಾರನ್ನೂ ಒತ್ತಾಯ ಮಾಡಬಾರ್ದು ಕೂಡ. ದೇವರೇ ಒತ್ತಾಯ ಮಾಡಲ್ಲ ಅಂತ ಹೇಳಿದ್ರೆ ನಾವು ಕೂಡ ಒತ್ತಾಯ ಮಾಡಬಾರ್ದು. ಈಗ ವಿಶ್ವಾಸ ಇಟ್ಟ ಮೇಲೆ ಅದನ್ನು ಅರಿಕೆ ಮಾಡೋದು ಒಳ್ಳೆಯದು. ಅರಿಕೆಯಿಸು, ನಾನು ಇಂಥ ಒಂದು ಕನ್ನಡ ಪದ ಇದೆಯೇನೋ ಗೊತ್ತಿಲ್ಲ ನನಗೇನೆಂದರೆ, ಎಲ್ಲ ಸೂಸು ಅಂತ ಪ್ರಾಸದಲ್ಲಿ ಬರಬೇಕಂತ. ಅರಿಕೆ ಮಾಡು ಅಂತ ಅರ್ಥ. ಅದರ ಅರ್ಥ ಅರಿಕೆಯಿಸು. ಅರಿಕೆ ಮಾಡೋದಂತ ಹೇಳಿದ್ರೆ, ಈಗ ನಾನು ನಂಬಿದರೆ ಏನು ಮಾಡಬೇಕು, ನನ್ನ ಹೃದಯದಲ್ಲಿ ಅದನ್ನೇ ನಾನು ಮಾತಾಡಬೇಕು, ಅದನ್ನು ಅರಿಕೆ ಮಾಡಬೇಕು, ಅದನ್ನೇ ಹೇಳ್ಕೋಬೇಕು. ಅದು ಬಹಳ ಪ್ರಾಮುಖ್ಯ. ಅದನ್ನು ನಾನು ವಿಶ್ವಾಸಿಸು, ಅದನ್ನು ಅರಿಕೆ ಅಥವಾ
ನಾನೇನು ಮಾಡಬೇಕು, ಅದನ್ನು ತಿಳಿಸ್ಬೇಕು. ಈ ಅರಿಕೆ ಮಾಡೋದು ಅಂತ ಹೇಳಿದ ಮೇಲೆ ಜನರಿಗೆ ಅಂತ ಏನಿಲ್ಲ, ನಿಮಗೂ ಕೂಡ ಹೌದು, ನಿಮಗೆ ನೀವೇ ಅರಿಕೆ ಮಾಡ್ಕೋಬೇಕು. ಹೌದು, ನಿಜ ಅನ್ನಿಸ್ತದೆ, ನಾನು ನಂಬಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ನೀವೇ ತಿಳಿಸ್ಕೊಳ್ಳುವಂಥದ್ದು ಅಥವಾ ಅರಿಕೆ ಮಾಡಿಕೊಳ್ಳುವಂಥದ್ದು. ಈ ಬಗ್ಗೆ ಒಂದು ವಾಕ್ಯ 2ನೇ ಕೊರಿಂತ ಅಂತ ಒಂದು ಊರಿತ್ತು. ಆ ಕೊರಿಂತದಲ್ಲಿ ಭಾಳ ದೊಡ್ಡ ಪಂಡಿತರು ಇದ್ದರು ರೀ. ಸಾಕ್ರೆಟಿಸ್, ಪ್ಲಾಟೋ ಮುಂತಾದ ಮಹಾಪಂಡಿತರಿದ್ದರು. ಅವರಿಗೆ ಜ್ಞಾನ ತಿಳುವಳಿಕೆ ಅಂದರೆ ಭಾಳ ಇಷ್ಟ. ಅಂಥವರಿಗೆ ಈ ಒಂದು ದೇವರ ಬಗ್ಗೆ ಒಂದು ಶುಭವಾರ್ತೆ ಹೋದಾಗ ಅವರು ಅದನ್ನು ನಂಬಿದರು ಮತ್ತು ಅದನ್ನು ಅರಿಕೆ ಮಾಡಿದರು. ಇನ್ನೊಂದು ಒಳ್ಳೆಯ ಪ್ರತಿಕ್ರಿಯೆ ಹೇಳಬೇಕು ಅಂತ ಇಷ್ಟಪಡ್ತೇನೆ. ಹೇಳ್ಬೋದ್ರಾ? ಭಾಳ ಚೆನ್ನಾಗಿದೆ ಇದು. ಪ್ರಾರ್ಥಿಸು. ನೋಡ್ರಿ, ಇದು ಒಳ್ಳೆಯ ಪ್ರತಿಕ್ರಿಯೆ ಇದು. ಯಾಕಂದರೆ ನೀವು ಪರಿಶೀಲನೆ ಮಾಡಿದರೆ ಇದು ನಿಜನಾ, ಇದು ಇವರು ಹೇಳೋದೆಲ್ಲ ಕರೆಕ್ಟಾ ಅಂತ ಹೇಳ್ಬಿಟ್ಟು ನೀವು, ನಾನು ಮೊನ್ನೆ ಆನ್ಲೈನ್ನಲ್ಲಿ ತರಿಸ್ಕೊಂಡಿನ ಆರ್ಡರ್ ಮಾಡಿ ಕೆಲವು ಗ್ರಂಥಗಳನ್ನೆಲ್ಲ, 4 ವೇದಗಳು, ಮುಂಚೆನೇ ನನ್ನ ಹತ್ರ ಭಗವದ್ಗೀತೆ ಇದೆ ಮತ್ತು ಬೇರೆ ಬೇರೆ ವೇದಗಳು. ಯಾಕಂದರೆ ಅದರಲ್ಲಿ ನಮಗೆ ಉಪಯುಕ್ತವಾದದ್ದು, ಅಂದರೆ ಆತ್ಮಕ್ಕೆ ಉಪಯುಕ್ತವಾದದ್ದು, ಅದನ್ನೆಲ್ಲ ತಿಳ್ಕೊಳ್ಬೇಕು. ತಿಳ್ಕೊಂಡ ಮೇಲೆ ಅದನ್ನು ನಮಗೆ ನಾವು ಅರಿಕೆ ಮಾಡಿದ ಮೇಲೆ ಪ್ರಾರ್ಥಿಸಬೇಕಂತ ಹೇಳಿದರೆ, ಒಬ್ಬ ಪಾಪಿ ಅಥವಾ ಸುಂಕದವನಂತ ಒಬ್ಬನಿದ್ದ. ಅವನೇನು ಮಾಡ್ತಾನೆ, ದೇವಾಲಯಕ್ಕೆ ಹೋಗ್ಬಿಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸಪ್ಪ ಅಂತ ಹೇಳ್ತಾನೆ. ಆದ ಕಾರಣ ದೇವರ ಪ್ರೀತಿಯ ಬಗ್ಗೆ, ದೇವರ ತ್ಯಾಗದ ಬಗ್ಗೆ, ಬಲಿಯ ಬಗ್ಗೆ ವೇದಗಳಲ್ಲಿರ್ತಕ್ಕಂಥ 2531 ಬಾರಿ ಇರ್ತಕ್ಕಂಥ ಈ ಯಜ್ಞದ ಬಗ್ಗೆ ದೇವರು ನಮಗೆ ನಮ್ಮ ವಿಷಯದಲ್ಲಿ ಕಾಳಜಿ ವಹಿಸಿರೋದ್ರಿಂದ ನಾವೇನು ಮಾಡಬೇಕು, ಪ್ರಾರ್ಥಿಸಬೇಕು. ದೇವರಿಗೆ ಪ್ರಾರ್ಥಿಸಬೇಕು. ಪ್ರಾರ್ಥಿಸೋದು ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳಬೇಕು. ಅದೇನೆಂದರೆ ಪ್ರೀತಿಸಬೇಕು. ಪ್ರೀತಿಸು. ಇದು ಭಾಳ ಚೆನ್ನಾಗಿ ಸಿಂಪಲ್ ಆಗಿದೆ, ಆದರೂ ಕೂಡ ಭಾಳ ಪ್ರಾಮುಖ್ಯ. ಒಬ್ಬ ವ್ಯಕ್ತಿ ನಮಗೋಸ್ಕರವಾಗಿ ಪ್ರಾಣ ಕೊಟ್ಟ ಮೇಲೆ, ಮಹಾತ್ಮ ಗಾಂಧಿಯವರು ನಮಗೋಸ್ಕರವಾಗಿ ನಮ್ಮ ದೇಶಕ್ಕಾಗಿ ಅವರು ಹೋರಾಡಿ ಪ್ರಾಣ ಕೊಟ್ಟ ಮೇಲೆ ನಾವು ಎಷ್ಟು ಅವ್ರ ಬಗ್ಗೆ ಮಹಾತ್ಮ ಎಂಬುದಾಗಿ ಗೌರವಿಸ್ತೇವೆ, ನೆನಪು ಮಾಡ್ಕೊಳ್ತೇವೆ. ಗಾಂಧಿ ಜಯಂತಿ ಅಂತೆಲ್ಲ ನಾವು ಆಚರಣೆ ಮಾಡ್ತೇವೆ ಅಲ್ವ? ಅದೇ ರೀತಿಯಾಗಿ ದೇವರು ನಮಗೋಸ್ಕರವಾಗಿ ನಾವು ನೋಡಿದ್ವಲ್ಲ, ಪ್ರಜಾಪತಿಯರು ಯಜ್ಞ ಅಂದರೆ ದೇವರೇ ಯಜ್ಞವಾಗಬೇಕು. ಪ್ರಜಾಪತಿರ್ ದೇವಭ್ಯಂ ಯತ್ ಆತ್ಮನಾಂ ಕೃತವಾ ಪ್ರಾಯಶ್ಚಿತ್ ಅಂತ ಹೇಳಿದ್ರೆ, ದೇವರೇ ನಮಗೋಸ್ಕರ ಪರಿಹಾರ ಮಾಡಲಿಕ್ಕೆ ಬಂದ ಮೇಲೆ ನಾವೇನು ಮಾಡಬೇಕು, ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕು, ಪ್ರೀತಿಸಬೇಕು. ಒಂದು ಸಾರಿ ಒಬ್ಬ ಪಂಡಿತ, ಅವರಿಗೊಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆ ಏನಂತ ಹೇಳಿದ್ರೆ, ಎಷ್ಟೊಂದು ಆಜ್ಞೆಗಳು ಇದೆ ವೇದಗಳಲ್ಲಿ. ಯಾರೋ ಒಬ್ಬರು 2817 ಅಂತ ಹೇಳ್ಬಿಟ್ಟು ಹೇಳಿದರು, ಲೆಕ್ಕ ಹಾಕಿದರು ಮಹಾಪಂಡಿತ. ಹಾಗಾದರೆ ಅಷ್ಟೊಂದು 2000ಕ್ಕಿಂತಲೂ ಮತ್ತು 2000 ಪ್ಲಸ್ ಇನ್ನೊಂದು 1000 ಥರ 3000 ಆಜ್ಞೆಗಳಿದೆ. ಇದನ್ನೆಲ್ಲ ಅದು ಒಂದು ಎಕ್ಸಾಮಿನೇಷನ್ ಇದ್ದಂಗೆ, ಯಾವುದಾದ್ರೂ ಪರೀಕ್ಷೆಯಲ್ಲಿ ಭಾಳ ಆದರೆ ಒಂದು 10-20 ಕ್ವಶನ್ಸು, ಪ್ರಶ್ನೆಗಳು ಇರ್ತಾವ್ರಿ. ಎಲ್ಲಾದರೂ ಕ್ವಶನ್ ಪೇಪರು 3000 ಪ್ರಶ್ನೆಗಳಿರುವಂಥ ಒಂದು ಪರೀಕ್ಷೆಯನ್ನು ನೀವು ಕೇಳಿದ್ದೀರಾ? ಇಲ್ಲ.
ಆದರೆ ದೇವರ ವಾಕ್ಯದಲ್ಲಿ, ವೇದಗಳಲ್ಲಿ ಆಜ್ಞೆಗಳು ಸುಮಾರಿವೆ. ಒಬ್ಬ ಪಂಡಿತ ಡೆಕ್ಸ್ ಎನ್ನುವಂಥ ವ್ಯಕ್ತಿ 3,000 ಲಿಸ್ಟ್ ಮಾಡಿದ್ದಾನೆ, ಒಂದು ಪಟ್ಟಿ ಮಾಡಿದ್ದಾನ್ರಿ. ಆದ ಕಾರಣ ಒಬ್ಬ ಪಂಡಿತನಿಗೆ ಒಂದು ಪ್ರಶ್ನೆ ಇತ್ತು, ಇಷ್ಟೊಂದು ಆಜ್ಞೆಗಳು ಇದೆಯಲ್ವ 3,000, ಅದರಲ್ಲಿ ಯಾವುದು ಪ್ರಥಮವಾದದ್ದು? ತಕ್ಷಣ ಅವನಿಗೆ ಅವತ್ತೇ ಉತ್ತರ ಸಿಗ್ತದೆ, ಏನಂದರೆ ದೇವರನ್ನು ಪ್ರೀತಿಸು, ಅದೇ ನಿನ್ನ ಪ್ರತಿಕ್ರಿಯೆ. ಕೊನೆಯದಾಗಿ ನಾವು ಇಷ್ಟೆಲ್ಲ ಕೇಳಿಬಿಟ್ಟು ನಾವೇನು ಮಾಡಬೇಕು? ಸಾಕ್ಷೀಕರಿಸು. ಈಗ ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕು? ನಾವು ಇಷ್ಟೆಲ್ಲ ವಿಷಯಗಳು, ದೊಡ್ಡ ದೊಡ್ಡ ವಿಷಯಗಳನ್ನು ಕೇಳಿದ್ವಿ, ವೇದಗಳಲ್ಲಿರುವಂಥದ್ದನ್ನೆಲ್ಲ ಕೇಳಿಸ್ಕೊಂಡಿದ್ವಿ, ಆದರೆ ನಮ್ಮ ಪ್ರತಿಕ್ರಿಯೆ ಏನಾಗಿರ್ಬೇಕಂತ ಹೇಳುವಾಗ ನಾವು ಕೇಳಿದ್ದನ್ನು, ನಾವು ನಂಬಿದ್ದನ್ನು, ಪರಿಶೀಲಿಸಿದ್ದನ್ನು ನಾವೇನು ಮಾಡಬೇಕು? ಪರಿಶೀಲಿಸಿದ್ದನ್ನು ನಾವೇನು ಮಾಡಬೇಕು? ಸಾಕ್ಷೀಕರಿಸಬೇಕು. ಈ ಬಗ್ಗೆ ಒಂದು ಒಳ್ಳೆಯ ಮಾತು ಇದೆ. ಅದೇನಂತ ಹೇಳಿದ್ರೆ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದ ನೀವು ನನಗೆ ಸಾಕ್ಷಿಗಳಾಗಿರಬೇಕು ಅಂತ ಹೇಳ್ಬಿಟ್ಟು ಒಂದು ಶ್ಲೋಕ ಇದೆ, ಒಂದು ಮಾತಿದೆ. ಈ ಒಂದು ಕಾರಣಕ್ಕೆ ನಾವು ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಇದನ್ನು ತಿಳಿಸ್ತಿದ್ದೇವ್ರಿ. ಬೇರೆ ಏನು ದುರುದ್ದೇಶ ಇಲ್ಲ. ಯಾಕಂದರೆ ಇಷ್ಟು ಒಳ್ಳೆ ಸುದ್ದಿ ಇಟ್ಕೊಂಡು ನಾವು ಬೇರೆಯವರಿಗೆ ತಿಳಿಸ್ದಿದ್ರೆ, ಈ ಉದಾಹರಣೆಗೆ ನಾನು ಅಡವಿಯಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿ ಒಬ್ಬನೇ. ಒಂದು ದೂರದಿಂದ ಒಂದು ದೊಡ್ಡ ಆನೆ ಬರ್ತಾ ಇದೆ. ಮುಂದೆ ಹೋಗ್ತೀನಿ ಅಂದ್ಕೊಂಡಿದ್ರಾ? ಇಲ್ಲ. ಹಿಂದಿರುಗಿ ಏನು ಮಾಡ್ತೀನಿ, ಎಷ್ಟು ವೇಗ ನನ್ನಿಂದ ಆಗ್ತದೋ ಅಷ್ಟು ವೇಗದಿಂದ ಓಡಿ ಹೋಗ್ತೀನಿ. ನಾನು ಹಿಂದಿರುಗಿ ದಾರಿಯಲ್ಲಿ ಹಿಂದಿರುಗಿ ಓಡ್ತಾ ಇರುವಾಗ ಯಾರೋ ಒಬ್ಬರು ಪಾಪ ಅವರು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ದೂರ ಅವರು ಹೋದರೆ ಏನು ಸಿಗ್ತದೆ? ಆನೆ. ಆದ ಕಾರಣ ಅಂಥವರಿಗೆ ನಾನು ಹೇಳದೆ ಓಡೋಗ್ಬಿಡೋಣ, ಆನೆ ಮುಂದೆ ಹೋಗಿ ಅವನು ಸಾಯಲಿ ಅಂತ ನಾನು ಅನ್ಕೋಬಾರ್ದು. ಏನು ಮಾಡ್ತೀನಿ, ಅವನಿಗೆ ಸಾಕ್ಷೀಕರಿಸ್ಬೇಕು ಅಥವಾ ಅವನಿಗೆ ತಿಳಿಸ್ಬೇಕು. ಆನೆ ಬರ್ತಾ ಇದೆಯಪ್ಪ, ಓಡೋಗಪ್ಪ ಅಂತ. ನಾನು ಮೆಲ್ಲಕ್ಕೆ ಹೇಳಲಿಲ್ಲ ಆದರೂ ಓಡ್ಕೊಂಡಾದರೂ ಹೇಳ್ತೀನಿ, ಆನೆ ಬರ್ತಿದ್ದೆ ಓಡೋಗು ಅಂತ. ಭಾಳ ಮಾತಾಡಲ್ಲ, ಭಾಳ ದೊಡ್ಡ ದೀರ್ಘ ಸೆಂಟೆನ್ಸು ಮಾತಾಡಲ್ಲ. ನಾನು ಶಾರ್ಟಾಗಿ ಹೇಳ್ಕೊಂಡು ಓಡೋಡ್ಕೊಂಡಿರ್ತೀನಿ. ಹಾಗೆಯೇ ನಾವು ಏನಾದರೂ ಒಂದು ಅಪಾಯ ನಮ್ಮ ಜೀವನದಲ್ಲಿ ಬರಲಿಕ್ಕಿದೆ ಅಂದರೆ ಅದನ್ನು ಬೇರೆಯವ್ರಿಗೆ ನಾವು ಸಾಕ್ಷೀಕರಿಸಬೇಕು. ಏನಾದರೂ ಒಂದು ದೊಡ್ಡ ಆಶೀರ್ವಾದ ಬರಲಿಕ್ಕಿದೆ ಅಂತ ಹೇಳಿದ್ರೆ ಅದನ್ನು ಸಾಕ್ಷಿಯಾಗಿ ಬೇರೆಯವ್ರಿಗೆ ತಿಳಿಸ್ಬೇಕು. ಆ ರೀತಿಯಾಗಿ ತಿಳಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ನಿಮ್ಮ ಪ್ರತಿಕ್ರಿಯೆಗಳು ಏನೇ ಇದ್ದರೂ ಕೂಡ ದಯವಿಟ್ಟು ನನಗೆ ಕರೆ ಮಾಡಿ ನಿಮ್ಮ ಪ್ರತಿಕ್ರಿಯೆಗಳನ್ನು ನಮಗೆ ತಿಳಿಸ್ಬೇಕಂತ ವಿನಂತಿಸಿಕೊಳ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ನಿನ್ನ ಕುರಿತಾಗಿ ನಮ್ಮ ಪ್ರತಿಕ್ರಿಯೆಗಳು ಏನಂತ ಸಪ್ತ ವಿಷಯಗಳನ್ನು ನಾವು ನೋಡಿಕೊಂಡಿದ್ವಿ. ಇದನ್ನು ಕೇವಲ ಹಾಗೇ ನಾವು ಯೋಚನೆ ಮಾಡಿದೆ, ಇದನ್ನು ಕಾರ್ಯರೂಪದಲ್ಲಿ ತರುವಂತೆ ಪ್ರಿಯ ವೀಕ್ಷಕರಿಗೆ ಸಹಾಯ ಮಾಡು. ಅವರ ಅವಶ್ಯಕತೆಗಳು ಏನೇ ಇರ್ಬೋದಪ್ಪ, ಅದನ್ನು ನೆರವೇರಿಸು, ಆಶೀರ್ವದಿಸು, ಬಲಪಡಿಸು. ಹಾಗೆ ಮಾಡ್ತೀಯದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆ, ಆಮೇಲೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.